ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಸಂದರ್ಭ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದ್ದು, ಕಳೆದ 2-3 ತಿಂಗಳಿನಿಂದ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಪ್ರಕರಣ ಸಹಿತ ಗಡೀಪಾರು ಮಾಡುವ ಕಾರ್ಯಕ್ಕೆ ಕೈ ಹಾಕುತ್ತಿದ್ದು, ಈ ಪ್ರಕ್ರಿಯೆಯನ್ನು ನಿಲ್ಲಿಸದಿದ್ದರೆ ಮುಂದೆಯಾಗುವ ಅನಾಹುತಗಳಿಗೆ ಸರ್ಕಾರ ಜವಾಬ್ದಾರಿಯಾಗಲಿದೆ ಎಂದು ಗೋರಕ್ಷಾ ಪ್ರಮುಖ ಮುರಳೀಕೃಷ್ಣ ಹಸನ್ತಡ್ಕ ಎಚ್ಚರಿಕೆ ನೀಡಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹಿಂದೂ ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆ ನಿಲ್ಲಿಸದಿದ್ದರೆ ಹಿಂದೂ ಸಮಾಜ ತಕ್ಕ ಉತ್ತರ ನೀಡುವ ಪರಿಸ್ಥಿತಿ ಬರಲಿದೆ. ಈ ರೀತಿಯ ಪ್ರಕ್ರಿಯೆಗಳಿಂದ ಸರ್ಕಾರವಿರಲಿ, ಇಲಾಖೆ ಇರಲಿ, ಹಿಂದೂ ಕಾರ್ಯಕರ್ತರ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದೆ. ಇದು ಖಂಡನೀಯ ಎಂದರು. ಇವತ್ತು ಚುನಾವಣಾ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಸಮಯಗಳಿಂದ ಹಿಂದೂ ಸಂಘಟನಾ ವಿರೋಧಿ ಮತ್ತು ಹಿಂದೂ ಕಾರ್ಯಕರ್ತರ ವಿರೋಧಿ ಕಾರ್ಯಗಳೇನು ಮಾಡ್ತಾ ಇದೆ. ಅದು ಇಲಾಖೆಗಳ ಮುಖಾಂತರ ಇರ್ಬೋದು, ಆಡಳಿತಾತ್ಮಕವಾಗಿರ್ಬೋದು. ಅದನ್ನು ಖಂಡಿಸುವುದಕ್ಕೋಸ್ಕರ ಮತ್ತು ಎಚ್ಚರಿಕೆಯನ್ನು ನೀಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. 2-3 ತಿಂಗಳುಗಳ ಹಿಂದಿನಿಂದ ವಿಶ್ವ ಹಿಂದೂ ಪರಿಷತ್ನ ಬಜರಂಗಳದ ಅನೇಕ ಕಾರ್ಯಕರ್ತರುಗಳ ಮೇಲೆ ಗಡೀಪಾರಿನ ನೋಟಿಸು, ಗೂಂಡಾ ಕಾಯ್ದೆಯನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥ ನಮ್ಮೆಲ್ಲರ ಗಮನಕ್ಕೆ ಬಂದು ಹಿಂದಿನ ಸಲ ನಾವು ಪತ್ರಿಕಾಗೋಷ್ಠಿ ಮಾಡಿ ಖಂಡಿಸಿ, ಮುಗ್ಧ ಯುವಕರ ಮೇಲೆ ಗಡೀಪಾರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ಕೋರ್ಟಿನಲ್ಲಿ ಪ್ರಶ್ನಿಸಿ ನಾವು ಜಯಗಳಿಸಿ ಸರ್ಕಾರಕ್ಕೆ, ಇಲಾಖೆಗೆ ಮುಖಭಂಗ ಆಗಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿರ್ತಕ್ಕಂಥ ಸರ್ಕಾರ, ಇಲಾಖೆಗಳು ಇವತ್ತು ಬಜರಂಗಳದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಭರತ್ ಕುಂಡೇಲ್ ಇವರನ್ನು ಗಡೀಪಾರು ಮಾಡೋದರ ಮುಖಾಂತರ ಹಿಂದೂ ವಿರೋಧಿ ಕೃತ್ಯಕ್ಕೆ ಅಥವಾ ಹಿಂದೂ ಸಂಘಟನಾ ವಿರೋಧಿ, ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಮಟ್ಟ ಹಾಕುವಂಥ ಕೆಲಸಕ್ಕೆ ಮತ್ತೆ ಕೈ ಹಾಕಿದ್ದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳ ಉಗ್ರವಾಗಿ ಖಂಡಿಸ್ತಾ ಇದೆ. ಉಪ್ಪಿನಂಗಡಿ ಹತ್ತಿರದ ಜಯರಾಮ ಅಂತ ಹೇಳುವಂಥ ಒಬ್ಬ ಕಾರ್ಯಕರ್ತ ರಸ್ತೆ ಬದಿಯಲ್ಲಿ ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇರತಕ್ಕಂಥ ಸಂದರ್ಭ, ಕೇವಲ 2 ಕೇಸುಗಳು, ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸುಗಳು ಇರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು 4 ದಿವಸಗಳ ಹಿಂದೆ ಬೀದರ್ನ ಹಮ್ನಾಬಾದಿಗೆ ಗಡೀಪಾರು ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಮಂಗಳೂರಿನ ಜಯಪ್ರಕಾಶ್ ಅಂತ ಹೇಳುವಂಥ ಒಬ್ಬ ಕಾರ್ಯಕರ್ತ ಅನೇಕ ಗೋವಿನ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ, ಲವ್ ಜಿಹಾದನ್ನು ತಡೆಯುವಂಥ ಕೆಲಸಗಳನ್ನು ಮಾಡಿದ್ದ ಹೇಳುವಂಥ ಕಾರಣಕ್ಕೋಸ್ಕರ ಅವರನ್ನು ಯಾವುದೇ ನೋಟಿಸ್ ಇಲ್ಲದೆ ಗೂಂಡಾ ಕಾಯ್ದೆಯನ್ನು ಹಾಕುವಂಥ ಕೆಲಸ ಮಾಡಿ ಅವರನ್ನು ಬೆಳಗಾವಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಕಾರ್ಯಗಳು ಇಡೀ ಹಿಂದೂ ಸಮಾಜವನ್ನು ಕೆರಳಿಸ್ತಾ ಇರತಕ್ಕಂಥ ಕೆಲಸ ಈ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಮಾಡ್ತಾ ಇದೆ, ಇಲಾಖೆಗಳು ಮಾಡ್ತಾ ಇದೆ. ಎಚ್ಚರಿಕೆಯಿಂದ ಸಮಾಜ ಇದಕ್ಕೆ ರಿಯಾಕ್ಟ್ ಆಗುವ ಮೊದಲು ಇನ್ನು ಮುಂದಿನ ದಿನಗಳಲ್ಲಾದರೆ ಈ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸಗಳಿರ್ಬೋದು. ಕಾರ್ಯಕರ್ತರನ್ನ ಮಟ್ಟ ಹಾಕಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಬಾರ್ದ ಅಥವಾ ಸಂಘಟನೆಯಲ್ಲಿ ಕೆಲಸ ಮಾಡಬಾರ್ದ, ಈ ರೀತಿಯ ಯೋಚನೆಗೋಸ್ಕರ ಈ ಸರ್ಕಾರಗಳು, ಇಲಾಖೆಗಳು ಈ ರೀತಿ ಮಾಡುವಂಥದ್ದನ್ನು ನಿಲ್ಲಿಸದೇ ಇದ್ರೆ ಇಡೀ ಹಿಂದೂ ಸಮಾಜನೇ ಇದಕ್ಕೆ ರಿಯಾಕ್ಟ್ ಆಗಿ ಉತ್ತರ ಕೊಡುವಂಥ ದಿವಸಗಳು ಬರುತ್ತೆ. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತದೆ, ಸರ್ಕಾರ, ಇಲಾಖೆಗಳ ಪ್ರಶ್ನೆ ಮಾಡ್ತಾ ಇದ್ದೀವಿ. 1-2 ಕೇಸುಗಳು ಇರ್ತಕ್ಕಂಥ ಅಥವಾ ಯಾವುದೋ ಒಂದು ಹಳೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ, 5-6 ವರ್ಷಗಳ ಹಿಂದೆ ಹಳೆ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಗೂಂಡಾ ಆಕ್ಟ್ ಹಾಕ್ತೀರಾ, ಗಡೀಪಾರು ಮಾಡ್ತೀರಾ. ವ್ಯಕ್ತಿಗಳು ಯಾವುದೋ ಒಂದು ಕೇಸು, ಯಾವುದೋ ಒಂದು ಧರ್ಮದ ಕಾರ್ಯಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಅಥವಾ ಲವ್ ಜಹಾದ್ ಅಥವಾ ಗೋಹತ್ಯೆ ತಡೆಯುವಂಥ ಸಂದರ್ಭಗಳಲ್ಲಿ ಕೇಸುಗಳಾಗಿರ್ಬೋದು. ಅದು ರಾಜಕೀಯ ಪ್ರೇರಿತನೂ ಇರ್ಬೋದು ಅಥವಾ ಅಕಸ್ಮಾತ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಕೇಸುಗಳನ್ನ ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಈ ರೀತಿ ಗಡೀಪಾರು ಮಾಡುವಂಥದ್ದು, ಈ ರೀತಿ ಗೂಂಡಾ ಕಾಯ್ದೆ ಹಾಕುವಂಥದ್ದು 100% ಸರಿ ಇಲ್ಲ. ಇದನ್ನು ನಿಲ್ಲಿಸದೇ ಇದ್ದರೆ ನಾವು ರಸ್ತೆಗಳಲ್ಲಿ ಕೂತ್ಕೊಳ್ಬೇಕಾದಿತ್ತು. ಮತ್ತು ನಿಮ್ಮ ಇಲಾಖೆಯ ಮುಂದೆನೇ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ನೀವು ಈ ರೀತಿ ಮಾಡುವಂಥ ಕೆಲಸವನ್ನು ನಾವು ಸಂವಿಧಾನಾತ್ಮಕವಾಗಿ ಎದುರಿಸ್ತೇವೆ. ಮತ್ತೆ ಒಬ್ಬರ ಮೇಲೆ, 2 ಮೇಲೆ, 4 ಜನರ ಮೇಲೆ ನೀವು ಈ ರೀತಿ ಗೂಂಡಾ ಕಾಯ್ದೆ ಹಾಕ್ತೀರಿ ಅಂತ ಹೇಳಿದರೆ ನಿಮಗೆ ಸವಾಲು ಹಾಕ್ತಾ ಇದ್ದೀವಿ. ಬಜರಂಗಳದ ವಿಶ್ವ ಹಿಂದೂ ಪರಿಷತ್ನ 1000 ಕಾರ್ಯಕರ್ತರ ಪಟ್ಟಿ ಕೊಡ್ತೀವಿ. ತಾಕತ್ತಿದ್ರೆ ಅಷ್ಟೂ ಜನರನ್ನು ನೀವು ಗಡೀಪಾರು ಮಾಡಿ ಗೂಂಡಾ ಕಾಯ್ದೆ ಹಾಕಿ, ನಮಗೇನು ಅಡ್ಡಿ ಇಲ್ಲ. ಯಾಕಂತ ಹೇಳಿದರೆ ಸುಮ್ಮನೆ ಕಾರ್ಯಕರ್ತರನ್ನ ಹೆದರಿಸೋದಕ್ಕೋಸ್ಕರ, ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು.
ನಮ್ಮ ಸಂಘಟನೆ ಕಾರ್ಯಕರ್ತರು ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ, ಧರ್ಮದ ರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಅಕ್ರಮ ಗೋ ಸಾಗಾಟ ಆಗ್ತಾ ಇದೆ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಇದು ತಪ್ಪ? ಯಾವುದೋ ಒಬ್ಬಳೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಲವ್ ಜಹಾದ್ನಂತ ಪ್ರಕರಣದಲ್ಲಿ ಆ ಹೆಣ್ಮಗಳು ಬಲಿ ಆಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದನ್ನು ತಡೆಯುವಂತ ಕೆಲಸ ಮಾಡೋದು ತಪ್ಪ? ಇದನ್ನ ಇಟ್ಟುಕೊಂಡು ಲವ್ ಜಹಾದ್, ಗೋಹತ್ಯೆ ಅಥವಾ ಧರ್ಮದ ರಕ್ಷಣೆಯ ಕಾರ್ಯದಲ್ಲಿ ಮಾಡುವಂತ ಕೆಲಸವನ್ನ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅವರು ಆ ಕಾರ್ಯ ಮಾಡಬಾರದು ಅಂತ ಹೇಳುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಸಲ್ಮಾನರ ಓಲೈಕೆಗೋಸ್ಕರ, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು 100ಕ್ಕೆ 100 ಸರಿಯಲ್ಲ. ಇದನ್ನ ಉಗ್ರ ಶಬ್ದಗಳನ್ನ ಖಂಡಿಸ್ತಾ ಇದ್ದೇವೆ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಮುಂದುವರಿದ್ರೆ ಹಿಂದೂ ಸಮಾಜ ಇದಕ್ಕೆ ಯೋಚನೆ ಮಾಡುತ್ತೆ, ಮಾಡಲೇಬೇಕಾಗಿದೆ. ಯಾಕಂತ ಕೇಳಿದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರು, ನಾನು ಆಗಲೇ ಹೇಳಿದೆ, ಹಿಂದುತ್ವದ ಕಾರ್ಯ ಬಿಟ್ಟು ಬೇರೆನೇ ಯೋಚನೆ ಮಾಡಿಲ್ಲ, ಧರ್ಮ ರಕ್ಷಣೆ ಕಾರ್ಯ ಬಿಟ್ಟು, ರಾಷ್ಟ್ರದ ಕಾರ್ಯ ಬಿಟ್ಟು ಬೇರೆನೂ ಯೋಚನೆ ಮಾಡಿಲ್ಲ. ಎಲ್ಲೂ ಬೇರೆ ಭಯೋತ್ಪಾದನೆ ಕೃತ್ಯ ಮಾಡಿದ ಇತಿಹಾಸ ಇಲ್ಲ, ಎಲ್ಲೋ ಅಧರ್ಮದ ಕಾರ್ಯ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಕಾರ್ಯವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನ ಇವತ್ತು ಚುನಾವಣಾ ಆಯೋಗದ ಹೆಸರನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನೆನಪಿಟ್ಟುಕೊಳ್ಳಿ. ಆದರೆ ನೋಟಿಸ್ಗಳು ಮತ್ತು ಈ ಪಟ್ಟಿ ಯಾರ್ಯಾರನ್ನು ಗಡೀಪಾರು ಮಾಡಬೇಕು, ಯಾರಿಗೆ ಗೂಂಡಾ ಕಾಯ್ದೆ ಹಾಕಬೇಕು, ಈ ಪಟ್ಟಿ 4 ತಿಂಗಳ ಹಿಂದೆ ತಯಾರಾಗಿದೆ, ನಮ್ಗೆ ಗೊತ್ತಿದೆ ಸ್ಪಷ್ಟವಾಗಿ. ಇವತ್ತು ಚುನಾವಣೆ ಹೆಸರಿನಲ್ಲಿ ಅವರು ಹಿಂದುತ್ವದ ಕಾರ್ಯ ಮಾಡಬಾರ್ದು, ಇವತ್ತು ರಾಷ್ಟ್ರದ ಕಾರ್ಯ, ಇವತ್ತು ಒಂದು ದೊಡ್ಡ 2024 ಚುನಾವಣೆ ಸಂದರ್ಭ ಎಲ್ಲಾದರೂ ಇವರು ಹಿಂದುತ್ವದ ಕಾರ್ಯ ಮಾಡಿದರೆ ಅದು ಅವರ ಸರ್ಕಾರಕ್ಕೆ ಇರ್ಬೋದು, ಅವರ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅಂತ ಕಾರಣ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ಅಂತ ಹೇಳುವಂಥ ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಭರತ್ ಕುಂಡೇಲ್, ಕಾರ್ಯಕರ್ತರಾಗಿರ್ತಕ್ಕಂಥ ಜಯಪ್ರಕಾಶ್ ಮಂಗಳೂರು, ಜಯರಾಮ್ ಉಪ್ಪಿನಂಗಡಿ, ಇಂಥವರ ಮೇಲೆ ಹಾಕಿರ್ತಕ್ಕಂಥ ಗಡೀಪಾರು ಕೇಸುಗಳನ್ನ ನಾವು ಇವತ್ತು ಕಾನೂನಾತ್ಮಕವಾಗಿ ಎದುರಿಸುವಂತ ಶಕ್ತಿಯೂ ಇದೆ, ಅದನ್ನು ಎದುರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು 100ಕ್ಕೆ 100 ಜಯಗಳಿಸುವ ವಿಶ್ವಾಸ ನಮ್ಮ ಮೇಲಿದೆ. ಯಾಕೆಂದ್ರೆ ನಾವು ಯಾವತ್ತು ಹೇಳ್ತಾರೆ, ಸತ್ಯ ಮತ್ತು ಧರ್ಮಕ್ಕೆ ಯಾವತ್ತು ಜಯ ಇರುತ್ತೆ, ಅದು 100ಕ್ಕೆ 100 ಯಶಸ್ವಿ ಆಗ್ತೀವಿ. ಆದ್ರೆ ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಬಾರದು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ನವೀನ್ ನೆರಿಯಾ, ಸತೀಶ್ ಬಿಎಸ್, ಜಯಂತ್ ಕುಂಜೂರು ಪಂಚ, ಶ್ರೀಧರ ತೆಂಕಿಲ ಉಪಸ್ಥಿತರಿದ್ದರು. ಅನೀಶ್ V4 ನ್ಯೂಸ್, ಪುತ್ತೂರು.